ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಿರಿಯ ಪ್ರಾಥಮಿಕ ಶಾಲೆ ಆಗಿ ಹೈಸ್ಕೂಲ್ ಆಗಿ ಇದರಲ್ಲಿ ಪದವಿ ಪೂರ್ವ ಕಾಲೇಜ್ ಕೂಡ ಈ ಕ್ಯಾಂಪಸ್ನಲ್ಲಿ ಆಗಿದೆ. ಈ ಒಂದು ಕ್ಯಾಂಪಸ್ಸನ್ನು ಒಂದು ಸುಸಜ್ಜಿತವಾದ ಶೈಕ್ಷಣಿಕ ಕೇಂದ್ರವಾಗಿ ಮಾರ್ಪಡಿಸಲು ಈ ಶಾಲಾ ಸಮಿತಿಯ ಅಧ್ಯಕ್ಷ ಸದಸ್ಯರು 3 ಪ್ರೈಮರಿ ಶಾಲೆಯದು, ಹೈಸ್ಕೂಲ್ ಮತ್ತು ಕಾಲೇಜಿದು ಮತ್ತು ನಾವು ಜನಪ್ರತಿನಿಧಿಗಳು ಶಾಸಕರಿರಲಿ, ನಮ್ಮ ತಾಲೂಕು ಇರಲಿ, ಗ್ರಾಮ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಕೂಡ ಸೇರಿ ಹಾಗೂ ಊರವರ ಒಂದು ಬೆಟರ್ಮೆಂಟ್ ಕಮಿಟಿ ಮಾಡಿಕೊಂಡು ಊರವರ ಸಹಕಾರದೊಂದಿಗೆ ಒಂದು ಅತ್ಯುತ್ತಮ ಮಾಡಬೇಕು ಈಗಾಗಲೇ ಚಾಲನೆ ಇವತ್ತು ಆಗಿದೆ. ಎಲ್ಲರೂ ಕೂಡ ಅವರವರ ಸಹಕಾರ ಕೊಟ್ಟಿರ್ತಾರೆ. ಈಗಾಗಲೇ ನಾವು ಅಲ್ಲಿ ಬಹುಶಃ ಇವತ್ತು ಅಂಗನವಾಡಿ ಕೇಂದ್ರ, ಒಂದು ಲೈಬ್ರರಿ ಮತ್ತು 2 ಕ್ಲಾಸ್ ರೂಮ್ಗೆ ಕಲಿಸಲು ಅನುದಾನ ಬಿಡುಗಡೆ ಮಾಡಿದ್ದೆ. ಸುಮಾರು 40 ಲಕ್ಷ ಕೂಡ ಅಧಿಕವಾಗಿ ಬರೀ ಈ ಶಾಲೆಗೆ ಅನುದಾನ ಬಿಡುಗಡೆ ಮೇಲೆ ಕೆಲಸ ಕಾರ್ಯ ಪ್ರಾರಂಭ ಆಗ್ತಿದೆ. ಈ ಮಧ್ಯದಲ್ಲೆಲ್ಲ ಬೇಡಿಕೆ ಇನ್ನೊಂದು ಭಾಗಿಯಾಗ್ತದೆ. ಅದನ್ನು ಕೂಡ ಸುಸಜ್ಜಿತವಾದ ಕಟ್ಟಡ ಕಟ್ಟಬೇಕಂತೇಳಿ ಅದಕ್ಕೆ ನಾವು ಕೂತ್ಕೊಂಡು ಹಣ ಮತ್ತೆ ಮಂಜೂರಾದರೂ ಕೂಡ ಇವತ್ತು ಕೆಲಸ ಮಾಡೋ ಜೊತೆ ಮಾತಾಡಿಕೊಂಡು ಅದನ್ನು ಕಟ್ಟಲಿಕ್ಕೆ ನಾವು ಈಗಾಗಲೇ ಅನುಮತಿ ನಾವು ಕೊಟ್ಟಿದ್ದೇವೆ. ಸೊ ಬಹುಶಃ ಇವತ್ತು ಮುಂದಿನ 6-8 ತಿಂಗಳಲ್ಲಿ ಎಲ್ಲ ಕಟ್ಟಡವು ಸುಸಜ್ಜಿತವಾಗಿ ಬರುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಇದನ್ನು KPSCಗೆ ಈಗ ರೆಕಮೆಂಡ್ ಮಾಡಿದ್ದೇವೆ. ಇಲ್ಲಿ ಅಂಗನವಾಡಿಯಿಂದ ಹಿಡಿದು ಸೆಕೆಂಡ್ PUC ತನಕ ಉಪರ ಶಿಕ್ಷಣ ಇದ್ದ ಕಾರಣ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದರಲ್ಲಿ ಇವತ್ತು ಬರುವಂಥ ವ್ಯಾಪ್ತಿ ನಮಗೆ ಹೆಚ್ಚಿನ ಅನುದಾನ ಕೂಡ ಸವಲತ್ತು ಕೂಡ ಅದರಲ್ಲಿ ಸಿಗ್ತದೆ. ಸೊ ಇದನ್ನೊಂದು ಮಾದರಿ ಶಾಲೆ ಮಾರ್ಪಡಬೇಕಾದ್ರೆ ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಈ ವಯಸ್ಸಿನ ಶಾಲಾ ಅಧ್ಯಕ್ಷ ಸದಸ್ಯರು, ಮಕ್ಕಳ ಹೆತ್ತವರು ಮತ್ತು ಊರ ದಾನಿಗಳು ಎಲ್ಲರೂ ಸೇರಿ ಸಹಕಾರ ಕೊಟ್ಟು ಮಾಡಬೇಕು. ದಾನಿಗಳು ಯಾವುದೇ ಸಹಕಾರ ಶಾಲೆ ಕೊಟ್ಟರೆ ಅದು ಇವರ ಮಕ್ಕಳಿಗೆ ಪ್ರಯೋಜನ ಆಗ್ತದೆ ಹೊರತು ಬೇರೆ ಯಾರಿಂದ ಲಾಭ ಸಿಗಬೇಕು. ಸೊ ದಾನಿಗಳು ಎಷ್ಟು ಇವತ್ತು ಅವರಿಗೆ ಸಾಧ್ಯವಾದರೆ ಅದು ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲ ಕಡೆಯೂ ಕೂಡ ಸರ್ಕಾರಿ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಉಪಕಾರ ಮಾಡಿದರೆ ಅದು ಊರ ಬಡವರ ಮಕ್ಕಳಿಗೆ ಉಪಕಾರ ಮಾಡಿದಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದೆಲ್ಲ ಕೂಡ ಸಹಕಾರ ಕೊಡ್ತಾರೆ. ಬಹುಶಃ ಇವತ್ತು ಶಿಕ್ಷಕರ ಮತ್ತು ಕೆಲವೊಂದು ಕೊರತೆ ಮತ್ತು ಇದಕ್ಕೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಇದೆ. ಅದೇ ರೀತಿ ಎಲ್ಲ ಕಡೆಯಲ್ಲಿ ಕೂಡ ಇವತ್ತು ಇದೆ. ಅದು ಕೂಡ ಇವತ್ತು ಶಾಲಾ ಸಮಿತಿಯವರು ಪ್ರೈವೇಟಲ್ಲಿ ನಮ್ಮ SDMC ಮುಖಾಂತರ ತಗೊಳ್ಳುವಂಥದ್ದು ಒಂದು ರೀತಿಯಲ್ಲಿ ಸುಧಾರಿಸ್ತಾ ಇದ್ದಾರೆ. ಉತ್ತಮ ರಿಸಲ್ಟ್ ಕೂಡ ಇವತ್ತು ಇದೆ. ಸೊ ಮುಂದಿನ ಕೆಲವು ವರ್ಷಗಳಲ್ಲಿ ಇದೊಂದು ಮಾದರಿಯಾದ ಶೈಕ್ಷಣಿಕ ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ ವಿಶ್ವಾಸ ಇದೆ. ಎಲ್ಲ ಸಹಕಾರಕ್ಕೆ ಮಾಡ್ತಾರೆ. ಈ ಶಾಲೆಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬಂದಾಗ ಅಪ್ಲಿಕೇಶನ್ ಅಷ್ಟು ಬರ್ತದೆ, ಇವರಿಗೆಲ್ಲರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಅದಾಗ ನಮ್ಮ ಹತ್ರ ಇಂಪ್ಲುಯೆನ್ಸ್ ಬಂದು ಗಲಾಟೆ ಮಾಡಿ ಹೋದವರು ಇದ್ದಾರೆ. ಇದು ಎಲ್ಲ ಕಡೆ ಒಂದು ಹೊಸತಾಗಿ ಎಜುಕೇಷನ್ ಸಿಸ್ಟಮ್ ಸ್ಟಾರ್ಟ್ ಆಗುವಾಗ ಅಲ್ಲಿ ಟೆಂಪರರಿ ಆಗಿ ಅದನ್ನು ಚಾಲೆಂಜ್ ಕೊಡುವಂಥದ್ದು. ಅದಕ್ಕೆ ಕಳೆದ ಸಲ ನಮಗೆ ಲಾಸ್ಟ್ ಮಿನಿಟ್ ಬಂದಾಗ ಇದನ್ನು ನಾವು ಬಿಟ್ಟು ಬಿಡದೆ ಬಹುಶಃ ಅವತ್ತು ನಾವು ಇವತ್ತು ಅಭಿನಂದಿಸಬೇಕು. ಮತ್ತು ಕಬೀರ ಮತ್ತು ಅವಿಜುಸುಬಾರನ್ನು ಮುಂದೆ ನಿಂತು ಬಹುಶಃ ಬೆಂಗಳೂರಿಗೆ ಹೋಗಿ ಬೇಕಾದ ಸಿಸ್ಟಮ್ ಮಾಡಿಕೊಂಡು ಅನುಷ್ಠಾನ ಮಾಡಿಕೊಂಡು ಇವತ್ತು ಪ್ರಾರಂಭ ಆಗಿ 2ನೇ ವರ್ಷಕ್ಕೆ ಬಂದಿದ್ದಾರೆ. ಮಕ್ಕಳು ಕೂಡ ಇವತ್ತು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲಿ ಯಾವುದೇ ಒಂದು ಸಣ್ಣ ಪ್ರೈವೇಟ್ ಶಾಲೆ ತಗೊಳ್ಳಿ, ಗೌರ್ಮೆಂಟ್ ಶಾಲೆ ತಗೊಳ್ಳಿ, ಸ್ಟಾರ್ಟ್ ಮಾಡುವಾಗ ಒಂದು ಬಾಡಿಗೆ ರೂಮಲ್ಲಿ, 1 ರೂಮಲ್ಲಿ, 2 ರೂಮಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅದು ಇವತ್ತು ದೊಡ್ಡ ಮಟ್ಟದ ಬೃಹತ್ 10,000 ಮಕ್ಕಳು ಸೇರಿದಂಥ ಖಾಸಗಿ ಕ್ಷೇತ್ರ ಕೂಡ ಇವತ್ತಿದೆ. ಇಲ್ಲಿಯೂ ಕೂಡ ಇದು ಮುಂದಿನ ದಿನಗಳಲ್ಲಿ ಮಾದರಿಯಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೇವೆ. ನಮಗೆ ಅಲ್ಲಿ ಕೊರತೆ ಇತ್ತು ಅಂತ ಹೇಳಿದಾಗ ಕೇಸಗಡೆ ಕೇಳಿದಾಗ ಅವರ ಸಭಾವನ್ನು ಕಟ್ಟಿಯವತ್ತು ನಮಗೆ ಕೊಟ್ಟಿರ್ತಾರೆ. ಸೊ ಒಂದು ರೀತಿಯಿಂದ ಅಲ್ಲಿ ಇವತ್ತು ಒಂದು ಮ್ಯಾನೇಜ್ ಆಗಿ ಮಕ್ಕಳ ಶಿಕ್ಷಣಕ್ಕೆ ಕೊರತೆಯಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಊರವರು, SDMC ಅವರು, ಮುಖ್ಯ ಶಿಕ್ಷಕ ವರ್ಗದವರು, ಮಕ್ಕಳ ಹೆತ್ತವರೆಲ್ಲ ಸೇರಿಕೊಂಡು ನಾವು ಅದನ್ನು ಮಾಡ್ತೀವಿ. ಮತ್ತು ಜಂಕ್ಷನಲ್ಲಿ ನಮ್ಮ ಸ್ಥಳದ ಅವಕಾಶ ಕೂಡ ಇದೆ. ಅದೆಲ್ಲ ಆಲೋಚನೆ ಮಾಡಬೇಕು. ಈ ಶಾಲೆಯಿಂದಾಗಿ ಇಲ್ಲಿ ಜಂಕ್ಷನ್ ಆಗಿದೆ. ಮುಂಚೆ ಜಂಕ್ಷನ್ ಇರಲಿಲ್ಲ. ಈ ಶಾಲೆ ಬಂದ ನಂತರ ಇಲ್ಲಿ ಜಂಕ್ಷನ್ ಆಗೋದು. ಸೊ ದೇರ್ಲಘಟ್ಟ ಅಭಿವೃದ್ಧಿ ಆಗಲಿಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಾಲೆ ಕೂಡ ಅಷ್ಟೇ ಕಾರಣ ಇರಲಿಕ್ಕೆ ಬಯಸ್ತೀವಿ.